ನಮಸ್ಕಾರ ವೀಕ್ಷಕರೇ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಗೋವಿಂದ ವಾಕ್ಯಾಲುನಲ್ಲಿದ್ದ ಎಷ್ಟೋ ಪದಗಳ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಅದರಲ್ಲಿ ಜನ ಕೂಡ ಕಮೆಂಟ್ ಮಾಡಿ ಕೆಲವಷ್ಟು ಕ್ಲಾರಿಟಿನ ನನಗೂ ಕೊಟ್ಟಿದ್ದಾರೆ, ಕೆಲವಷ್ಟು ನನಗೂ ಕ್ಲಾರಿಟಿ ಇರೋದಿಲ್ಲ. ಏಕೆಂದರೆ ತೆಲುಗು ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಅಂಥ ಕ್ಲಾರಿಟಿಗಳನ್ನ ಕೊಡುವಂಥ ಕೆಲಸ ಮಾಡಿದ್ರೆ ತುಂಬಾ ಥ್ಯಾಂಕ್ ಯು ಅವ್ರಿಗೆಲ್ಲರಿಗೂ. ಇನ್ನು ಒಬ್ಬೊಬ್ಬರು ಒಂದೊಂದು ಇನ್ಫಾರ್ಮೇಷನ್ ಕೊಡುವಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತೀರಾ. ಕಮೆಂಟ್ಸ್ಗಳು ನಾನು ನೋಡ್ತಾನೆ ಇರ್ತೀನಿ, ಕೆಲವೊಂದು ರಿಯಾಕ್ಟ್ ಮಾಡ್ತೀನಿ, ಕೆಲವೊಂದು ನಾಗೆ ಬಿಟ್ಬಿಡ್ತೀನಿ. ಇನ್ನು ಒಬ್ಬೊಬ್ಬರು ಅದರಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರು ಇರ್ತೀರಾ, ಅದನ್ನು ಬಿಟ್ಟಾಕ್ಲೇಬೇಕಾಗುತ್ತೆ. ಹೆಂಗೆ ಒಳ್ಳೆ ದಾರಿ ತೋರಿಸುವಾಗ ಕೆಲವೊಂದು ನೆಗೆಟಿವ್ ಇದ್ದೇ ಇರುತ್ತೆ ಪಾತಲ್ಲಿ. ಅದರಲ್ಲಿ ಈಗ ನಾನು ನೋಡಿದಾಗೆ ಒಬ್ಬೊಬ್ಬರು ಒಂದೊಂದು ಡೇಟ್ ಕೂಡ ಮೆನ್ಷನ್ ಮಾಡ್ತಿದ್ದೀರಾ. 2025 ಏಪ್ರಿಲ್ 20th ಈ ಟೈಮ್ಗೆ ಏನೋ ಒಂದು 3 days ಡಾರ್ಕ್ನೆಸ್ ಕಾಣುತ್ತೆ ಭೂಮಿ ಮೇಲೆ ಅಂತ ಕೂಡ ಯಾರೊಬ್ರು ಮೆನ್ಷನ್ ಮಾಡಿದ್ದಾರೆ. ಹೇಳಿದ್ನಲ್ಲ, ಒಬ್ಬೊಬ್ರು ಒಂದೊಂದು ಬುಕ್ಗಳನ್ನ ಓದ್ತಾ ಇರ್ತೀವಿ. ನಾವು ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಪುರಾಣಗಳು, ಗ್ರಂಥಗಳು, ಜ್ಞಾನಗಳು, ಭಂಡಾರಗಳು ಅನ್ನೋದು ಬೇಜಾನಿದೆ. ಒಬ್ಬೊಬ್ರು ಒಂದೊಂದು ರೀತಿ ಬರ್ದಿರ್ತಾರೆ. ಈಗ ರಾಮಾಯಣನೇ, ಒಂದು ರಾಮಾಯಣದಲ್ಲಿ ರಾವಣನ ಹೀರೋ ರೀತಿ ತೋರಿಸಿರ್ತಾರೆ, ಒಂದು ರಾಮಾಯಣದಲ್ಲಿ ರಾಮನ ಹೀರೋ ರೀತಿ ತೋರಿಸಿರ್ತಾರೆ. ಅದೇ ಹೇಳೋದಲ್ಲ, ಒಂದೊಂದು ಪುರಾಣ ಒಂದೊಂದು ರೀತಿ ಇರುತ್ತೆ. ಅವರವರ ಜ್ಞಾನದ ಅನುಸಾರ ಈ ಪುರಾಣಗಳನ್ನ ಬರ್ದಿರ್ತಾರೆ. ಅಂಥ ಪುರಾಣಗಳನ್ನ ತಿಳಿಸೋ ಕೆಲಸ ನಾನು ನಿಮಗೆ ಮಾಡ್ತಾ ಇರ್ತೀನಿ. ಅಂಥ ಪುರಾಣಗಳಲ್ಲಿರುವಂಥ ವಿಷಯಗಳನ್ನ ತಿಳಿಸೋ ಕೆಲಸ ನಾನು ನಿಮಗೆ ಮಾಡಿರ್ತೀನಿ. ಇದು ಇವಾಗಲೇ ನಡೆಯುತ್ತಾ, ಯಾವಾಗ ನಡೆಯುತ್ತೆ, ಡೇಟ್ ಹೇಳಿ ಅಂತ ಕೇಳಿದ್ರೆ ನಾನು ಪುರಾಣಗಳನ್ನ ಬರ್ದಿಲ್ಲ, ಅದರಲ್ಲಿರೋ ಜ್ಞಾನನ ತಿಳಿಸೋಂಥ ಕೆಲಸ ಮಾಡ್ತಾ ಇದ್ದೀನಿ. ಬರೆದಿಟ್ಟಿರೋ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಎಕ್ಸಾಕ್ಟ್ ಡೇಟ್ ನನಗೂ ಕೂಡ ಗೊತ್ತಿಲ್ಲ, ವೇರಿಯೇಷನ್ ಅನ್ನೋದು ಇರ್ಬೋದು. ಬಟ್ ಆದರೆ ಕೆಲವೊಂದು ನಡೆದಿರೋ ವಿಷಯಗಳನ್ನ ಇಟ್ಕೊಂಡು, ಸಂಗತಿಗಳನ್ನ ಇಟ್ಕೊಂಡು, ಆಲ್ರೆಡಿ ಆಗೋಗಿರೋ ವಿಷಯಗಳನ್ನ ಇಟ್ಕೊಂಡು, ಹೌದು ಇದೆಲ್ಲ ನಡೆದಿದೆ ಅಂದರೆ ಈ ವಿಷಯಗಳು ನಡೆಯುತ್ತೆ ಅಂತ ಮಾತ್ರ ನಾವು ತಿಳಿಸ್ಬೋದು. ಮೊನ್ನೆ ಕೂಡ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರುವಾಗ ಇದೆಲ್ಲ ನಡೆಯಲ್ಲ ಬಿಡಿ ಅಂತ ಕೆಲವೊಬ್ರು ಹೇಳಿದ್ದಾರೆ. ಅದರಲ್ಲೂ ಹೀಗೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಕಣ್ಮುಂದೆ ಸಾಕ್ಷಿಗಳಿದೆ. ಸೌದಿ ಅರೇಬಿಯಾದಲ್ಲಿ ಮಳೆನೇ ನೋಡಿರಲಿಲ್ಲ, ಅಂಥ ಜಾಗದಲ್ಲಿ ಮಳೆ ನೋಡಿದ್ರು. ಕಾಡುಗಳನ್ನೇ ನೋಡ್ತಾ ಇದ್ದಂಥ ಸೌದಿ ಅರೇಬಿಯಾದಲ್ಲಿ ಕಾಡು ಅನ್ನೋದು ಸೃಷ್ಟಿ ಆಗ್ತಾ ಇದೆ. ಇನ್ನು ಪ್ರವಾಹನೇ ನೋಡದೇ ಇದ್ದಂಥ ಎಷ್ಟೋ ಜಾಗಗಳಿದ್ವು, ಆ ಜಾಗದಲ್ಲೆಲ್ಲ ಮಳೆ ಪ್ರವಾಹ ಅನ್ನೋದು ಕಾಡ್ತಾ ಇದೆ. ಇದನ್ನೇ ಹೇಳ್ತಾ ಇರೋದು. ಪ್ರಕೃತಿನಲ್ಲಿ ವಿಸ್ಮಯಗಳು ನಡೀತಾ ಇರುತ್ತೆ, ವಿಚಿತ್ರಗಳು ನಡೀತಾ ಇರುತ್ತೆ, ಅದ್ಭುತಗಳು ಕೂಡ ನಡೀತಾ ಇರುತ್ತೆ. ಹೀಗೆ ಅಂತ ಯಾವುದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ವೇರಿಯೇಷನ್ ಇದ್ದೇ ಇರುತ್ತೆ. ಬಟ್ ನಡೆಯುತ್ತೆ ಅಂತ ಅವ್ರು ಬರೆದಿದ್ದಾರೆ ಅಂದಾಗ ವೇರಿಯೇಷನಲ್ಲಿ ನಡಿಬೋದು. ಎಕ್ಸಾಕ್ಟ್ ಇದೇ ಡೇಟಿಗೆ ನಡೆಯುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಹಿಂದೆ ಮುಂದೆ ಹೆಚ್ಚು ಕಡಿಮೆ ನಡೆಯೋ ಅಂಥ ಸಂಗತಿಗಳ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ. ವೇರಿಯೇಷನ್ ಇದ್ದೇ ಇರುತ್ತೆ. ಇದೇ ಡೇಟ್ ಅಂತ ಕನ್ಫರ್ಮ್ ಇಟ್ಕೋಬೇಡಿ. ಯಾಕೆಂದರೆ ಗ್ರಹಗಳ ಮೂವ್ಮೆಂಟಲ್ಲೇ ವೇರಿಯೇಷನ್ ಆಗುತ್ತೆ. ಈಗ ಯಾವುದೋ ಒಂದು ಗ್ರಹ ಇಲ್ಲಿಂದ ಮೂವ್ ಆಗಬೇಕಾಗಿರುತ್ತೆ, ಯಾವುದೋ ಒಂದು ಉಲ್ಕೇನೋ ಇಲ್ಲ ಧೂಮಕೇತುನೋ ಬಂದು ಆ ಗ್ರಹಕ್ಕೆ ಹೊಡೆದಾಗ ಆ ಗ್ರಹದ ಮೂವ್ಮೆಂಟ್ ಸ್ಲೋ ಆಗಿರ್ಬೋದು, ಇಲ್ಲ ಬೇರೆ ಏನೋ ಒಂದು ಆಗಿರ್ಬೋದಲ್ಲ. ಅಂಥ ವೇರಿಯೇಷನ್ ಆದಾಗ ಈಗ ನಡಿಬೇಕಾಗಿರುವಂಥ ಸನ್ನಿವೇಶಗಳಲ್ಲೂ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಇನ್ನು ಕಮೆಂಟ್ಸ್ಗಳಲ್ಲಿ ತುಂಬ ಜನ ಹಾಕಿದ್ದಾರೆ. ಯಾರೊಬ್ಬರು 2025ಕ್ಕೆ ಅಮೆರಿಕಾದಲ್ಲಿ ಸಿವಿಲ್ ವಾರ್ ಕೂಡ ಶುರು ಆಗುತ್ತೆ ಅಂತ ಹಾಕಿದ್ದಾರೆ. ಸಿವಿಲ್ ವಾರ್ ಅಲ್ಲಿ ಎಷ್ಟೋ ಜನ ಬಿಲೀವ್ ಮಾಡ್ತಾ ಇದ್ದಾರೆ. ಸುಮಾರು 47% ಜನ ಸಿವಿಲ್ ವಾರ್ ಅಮೆರಿಕಾದಲ್ಲಿ ನಡೆಯುತ್ತೆ ಅಂತಲೇ ಅವರು ಬಂಕರ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ಬಾಂಗ್ಲಾದಲ್ಲಿ ನೋಡಿದ್ವಲ್ಲ ಸಿವಿಲ್ ವಾರು, ಶ್ರೀಲಂಕಾದಲ್ಲಿ ನೋಡಿದ್ವಿ, ಫ್ರಾನ್ಸು, ಎಷ್ಟೆಷ್ಟೋ ಕಡೆ ನಡೀತಾ ಇದೆ ಸಿವಿಲ್ ವಾರ್ಗಳು. ಇನ್ನು ಯುದ್ಧಗಳು ಕೂಡ ಶುರು ಆಗೋಗಿದೆ ಎಷ್ಟೋ ಕಡೆ. ಇಂಥದ್ರ ಬಗ್ಗೆ ಎಲ್ಲ ಕೆಲವೊಬ್ರು ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಏನು ನಡೆಯಲ್ಲ ಬಿಡು, ಅದು ನಮ್ಮ ಧೈರ್ಯಕ್ಕೆ ನಾವು ಹೇಳ್ಕೊಬೋದು, ಏನು ನಡೆಯಲ್ಲ ಬಿಡು, ಏನು ಆಗಲ್ಲ ಬಿಡು ಅಂತ. ಬಟ್ ಬಂದಾಗ ಎದುರಿಸೋದಕ್ಕೆ ರೆಡಿಯಾಗಿರಿ ಅನ್ನೋ ಅಷ್ಟೇ ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದು. ಬಂದಾಗ ಭಯ ಅನ್ನೋದ್ರಿಂದ ದಾರಿಗಳು ಗೊತ್ತಾಗದೇ ಇರಬಾರ್ದು. ಭಯ ಬಿಟ್ಟು ಇದನ್ನು ಎದುರಿಸೋ ಒಂದು ಧೈರ್ಯ ಬಂದ್ಬಿಟ್ರೆ ಹೇಗಾದರೂ ಬದುಕೋಬಹುದು. ಅದಕ್ಕೋಸ್ಕರ ಅಂಥ ವಿಷಯಗಳನ್ನ ನಾನು ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಇವತ್ತು ಗೋವಿಂದ ವಾಕ್ಯಾಲು ಅವ್ರು ತಿಳಿಸಿರುವಂಥ ವಿಷಯಗಳನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು 40-50 ವಾಕ್ಯಗಳಿದೆಯೇನೋ. ಈ ವಿಷಯಗಳು ಏನಿದೆ ತಿಳ್ಕೊಳ್ಳೋಣ. ಏಕೆಂದರೆ ಎಷ್ಟೋ ಜನ ಓದ್ತಾ ಇರ್ತೀರಾ, ಓದ್ದವ್ರು ಅವರವರೇ ತಿಳ್ಕೊಳ್ಳೋದಕ್ಕಿಂತ ಒಂದು 4 ಜನಕ್ಕೆ ತಿಳಿಸುವಂಥ ಕೆಲಸ ನನ್ನ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಆಸ್ ಎ ಪೋಸ್ಟ್ ಮ್ಯಾನ್ ನಾನು ಈ ವಿಷಯ 4 ಜನಕ್ಕೆ ರೀಚ್ ಮಾಡಿಸ್ತೀನಿ. ಆಗೇನಾಗುತ್ತೆ, ಬೇರೆ ಬೇರೆ ಕಡೆ ತಿಳ್ಕೊಂಡಿರೋರು ಈ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ. ಕಮೆಂಟ್ಸ್ಗಳಲ್ಲಿ ಕೂಡ ಚರ್ಚೆ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀನಿ. ಅದರಿಂದ ಏನಾಗುತ್ತೆ, ನಾಲೆಡ್ಜ್ ಅನ್ನೋದು ಶೇರ್ ಆಗುತ್ತೆ. ಇಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಆ ವಿಷಯಗಳನ್ನ ನಾನು ತಿಳಿಸ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಭೂಮಿ ಮೇಲೆ ಕಾಳಿ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಳಿಯಿಂದ ಧ್ವಂಸ ಅನ್ನೋದು ಶುರುವಾಗುತ್ತೆ ಭೂಮಿ ಮೇಲೆ ಅಂತ ಕೂಡ ತಿಳಿಸ್ತಾರೆ. ಇದನ್ನ ಸೂರ್ಯ ನಂದಿ ಈ ಸಮಯದಲ್ಲಿ ಒಳ್ಳೆಯ ವಿಷಯಗಳು ನಡೀತವೆ, ಜನರು ಒಳ್ಳೆಯವರೆಲ್ಲ ಒಂದು ಕಡೆ ಸೇರಿಕೊಳ್ತಾರೆ ಅಂತ ಕೂಡ ತಿಳಿಸ್ತಾರೆ. ಆ ಸಮಯದಲ್ಲಿ ಕಾಳಿ ಪರಿಣಾಮ ಏನಿರುತ್ತೆ ಆ ಪರಿಣಾಮ ಅನ್ನೋದು ಆ ಜಾಗಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲೆಲ್ಲಿ ಒಳ್ಳೆ ಜನರು ಅಂತ ಇರ್ತಾರೆ ಅವರೆಲ್ಲ ಒಂದು ಕಡೆ ಸೇರ್ಕೊಳ್ತಾರೆ. ಈಗ ಆಲ್ರೆಡಿ ಗ್ರೂಪ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನ ಒಟ್ಟಿಗೆ ಸೇರ್ಕೊಂಡು ಒಳ್ಳೊಳ್ಳೆ ವಿಷಯಗಳನ್ನ ಡಿಸ್ಕಸ್ ಮಾಡೋ ಕೆಲಸ ಮಾಡ್ತಾ ಇರ್ತಾರಲ್ಲ, ಅಂಥ ಜಾಗದಲ್ಲಿ ಕಾಳಿ ಪರಿಣಾಮ ಅನ್ನೋದು ಕಡಿಮೆ ಇರುತ್ತೆ.
ಅಂತ ಬರೆದಿದ್ದಾರೆ. ಈ ವಿಷಯಗಳನ್ನೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ನಾನು ಬರೆದಿದ್ದೀನಿ ಅಂತ ಅರ್ಥನೇ ಮಾಡ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ ಅಂದಿದ ತಕ್ಷಣ ಇದೆಲ್ಲ ಇವತ್ತಿನ ಡೇಟ್ಗೆ ನಾಳೆ ಬೆಳಗ್ಗೆನೆ ನಡಿಬೇಕು ಅಂತ ಅಲ್ಲ, ವೇರಿಯೇಷನ್ ಇದ್ದೇ ಇರುತ್ತೆ, ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಇನ್ನು ದೇವಕೊಂಡದಲ್ಲಿ ದ್ರವ್ಯವಿದೆ, ಯುದ್ಧ ನಡೆಯುವಾಗ ಅದನ್ನ ಆಚೆ ತೆಗಿತಾರೆ ಅಂತ ಹೇಳ್ತಾರೆ. ದೇವಕೊಂಡ ಜಾಗ ಎಲ್ಲಿದೆ? ತೆಲಂಗಾಣದಲ್ಲಿರುವಂತ ಈ ದೇವಕೊಂಡ ಜಾಗದಲ್ಲಿ ದ್ರವ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವಕೊಂಡ ಕೋಟೆನಲ್ಲಿರ್ಬೋದು, ಇನ್ನ ಬೇರೆ ಕಡೆ ಎಲ್ಲಾದ್ರೂ ಇರ್ಬೋದು, ಯುದ್ಧ ನಡೆಯುವಾಗ ಅದನ್ನ ಆಚೆ ತೆಗಿತಾರೆ. ಅಮದಲ ನಗರದಲ್ಲಿ, ಅಮದಲ ಅನ್ನೋ ಒಂದು ಜಾಗದಲ್ಲಿ ಭಗವಂತ ಸಂಪತ್ತನ್ನ ಆಚೆ ತೆಗಿತಾನೆ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಸಂಪತ್ತಿದೆಯೋ ನಿಜವಾಗ್ಲೂ ಎಷ್ಟು ಪ್ಲೇಸ್ಗಳನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ದೇವಕೊಂಡ ಹೇಳಿದ್ರು, ಅಮದಲ ಹೇಳಿದ್ರು, ಇನ್ನು ಆಗ್ರಾ ಹೇಳಿದ್ರು, ವಾಲಿ ಭಂಡಾರದ ಬಗ್ಗೆ ಹೇಳಿದ್ದಾರೆ. ಎಷ್ಟೋ ಹಿಂದೆ ಪ್ರೋಗ್ರಾಮ್ಗಳು ನೀವು ನೋಡೋದಾದ್ರೆ ಎಷ್ಟೋ ಜಾಗಗಳಲ್ಲಿ ಸಂಪತ್ತು ಅನ್ನೋದಿದೆ. ಆ ಸಂಪತ್ತನ್ನೆಲ್ಲ ಭಗವಂತನ ಅಂಶ ಆಚೆ ತೆಗಿತಾ ಹೋಗುತ್ತೆ, ಜನರಿಗೆ ಬಳಕೆ ಆಗೋಗೆ ಮಾಡುತ್ತೆ ಅಂತಲೂ ತಿಳಿಸಿದ್ದಾರೆ. ಎಷ್ಟೋ ಜಾಗದಲ್ಲಿ ಸಂಪತ್ತು ಅನ್ನೋದು ಆಗಿನ ಕಾಲದಿಂದ ಇದೆ, ಅದು ಈಗ ಆಚೆ ಬರುವಂತ ಸಮಯ ಆಗಿದೆ ಅಂತ ಕೂಡ ಅವ್ರು ತಿಳಿಸ್ತಾ ಇದ್ದಾರೆ. ಇನ್ನ ನಾಗಣ್ಣ ಅನ್ನೋ 5 ವರ್ಷದ ಹುಡುಗ ಒಬ್ಬ 4 ವೇದಗಳನ್ನ ಅಧ್ಯಯನ ಮಾಡ್ತಾನೆ. ಬನಗನಪಲ್ಲಿಯಲ್ಲಿ ಅವನು ಇದನ್ನ ಪರಿಣಿತರ ಜೊತೆ ಡಿಸ್ಕಸ್ ಕೂಡ ಮಾಡ್ತಾನೆ ಅಂತ ತಿಳಿಸ್ತಾರೆ. 5 ವರ್ಷದ ಹುಡುಗ ಅಧ್ಯಯನ ಮಾಡ್ತಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಬದಲಾವಣೆ ಅನ್ನೋದು ಆಗಿರುತ್ತೆ ಅಂತ. ಅದು ಏನು ವೇದಗಳನ್ನ ಅಧ್ಯಯನ ಮಾಡೋದು ನಮ್ಮ ಕೈಲೇ ಸಾಧ್ಯ ಇಲ್ಲ ಈ ಟೈಮ್ನಲ್ಲಿ. ಅದ್ರಲ್ಲಿ 5 ವರ್ಷದ ಹುಡುಗ ವೇದನ ಅಧ್ಯಯನ ಮಾಡ್ತಾನೆ ಅಂದ್ರೆ ಅವನಿಗೆ ಪಾಂಡಿತ್ಯ ಅನ್ನೋದು ಆಗಿನಿಂದನೇ ಬಂದಿರುತ್ತೆ. ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ್ದು ಅಂತೆಲ್ಲ ಹೇಳ್ತೀವಲ್ಲ, ಅದೇ ರೀತಿ ಆ ಪಾಂಡಿತ್ಯ ಅನ್ನೋದು ಆಗಿನಿಂದನೇ ಬಂದಿರುತ್ತೆ. ಇಂಥ ವಿಷಯಗಳನ್ನ ಅವನು ಬನಗನಪಲ್ಲಿನಲ್ಲಿ ಕೂತು ಪರಿಣಿತರ ಜೊತೆ ಡಿಸ್ಕಸ್ ಕೂಡ ಮಾಡ್ತಾನೆ ಅಂತಾನು ಮೆನ್ಷನ್ ಮಾಡಿದ್ದಾರೆ. ಇನ್ನ ವೈದಿಕ ಜ್ಞಾನ, ಈ ಜ್ಞಾನ ನಮಗ್ ಗೊತ್ತಿದೆ, ನಾವೇ ತಿಳ್ಕೊಂಡಿರೋರು ಅಂತ ಬ್ರಾಹ್ಮಣರು ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತಾರೆ. ನಾವು ವೈದಿಕದಲ್ಲಿ ಎಕ್ಸ್ಪರ್ಟ್ಸು, ಈ ವಿದ್ಯೆನ ನಾವು ಬಿಟ್ರೆ ಇನ್ಯಾರು ಕಲಿಯೋದಕ್ಕಾಗೋದಿಲ್ಲ, ನಾವು ಅದನ್ನ ಓದಿ ತಿಳ್ಕೊಂಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ವೇದಗಳೆಲ್ಲ ಅಧ್ಯಯನ ಮಾಡಿದ್ದೀವಿ ಅಂತ. ಅಂಥವ್ರನ್ನ ಪ್ರಶ್ನೆ ಮಾಡೋ ಜನ ಜಾಸ್ತಿ ಆಗ್ತಾರೆ. ಹೌದಲ್ಲ, ನೀನು ವೇದ ಅಧ್ಯಯನ ಮಾಡಿದ್ರೆ ಇದ್ರ ಬಗ್ಗೆ ತಿಳಿಸು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಪ್ರಶ್ನೆನಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಬ್ರಾಹ್ಮಣರಿಗೆ. ಕಾರಣ ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡೋದಕ್ಕೆ ಅವ್ರ ಕೈಲಿ ಆಗಿರೋದಿಲ್ಲ. ಸ್ವಲ್ಪ ಓದ್ಕೊಂಡು ನಾನೇ ಎಲ್ಲ ತಿಳ್ಕೊಂಡಿರೋನು ಅಂತ ಹೇಳ್ಕೊಳ್ಳೋರು ಇರ್ತಾರೆ. ಇನ್ನ ಕೆಲವೊಬ್ರು ನಾವಿನ್ನ ತಿಳ್ಕೊಳ್ತಿದ್ದೀವಿ ಅನ್ನೋರಿಗೆ ಏನಂತ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಾವೇ ಎಲ್ಲ ತಿಳ್ಕೊಂಡಿರೋರು ಅಂತ ಹೆಮ್ಮೆ ಪಟ್ಕೊಂಡು ಅಹಂಕಾರದಿಂದ ಓಡಾಡ್ತಾ ಇರ್ತಾರಲ್ಲ, ಅಂಥವರ ಸೊಕ್ಕು ಮುರಿಯುವಂತ ಕೆಲಸ ಈಗ ಆಗತ್ತೆ. ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತನೂ ತಿಳಿಸಿದ್ದಾರೆ. ಈ ವೇದದಲ್ಲಿ ಏನ್ ಹೇಳಿದೆ, ಈ ಪದದ ಅರ್ಥ ಹೇಳಿ, ಈ ಮಂತ್ರದ ಅರ್ಥ ಹೇಳಿ, ನೀವೀಗ ಹೇಳಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆ ಮಾಡೋ ಕೆಲಸ ಜನ ಮಾಡ್ತಾರೆ. ಇದರಿಂದ ಅವರ ಅಹಂಕಾರ ಅನ್ನೋದು ಕಡಿಮೆ ಆಗುತ್ತೆ, ಸೊಕ್ಕು ಅನ್ನೋದು ಕೂಡ ಕಡಿಮೆ ಆಗುತ್ತೆ ಅಂತ ಈ ವಾಕ್ಯದಲ್ಲಿ ತಿಳಿಸ್ತಾರೆ. ಇನ್ನ ಚಿತ್ರ ಕಟಕಂನಲ್ಲಿ ಪವಾಡಗಳು ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ಈ ಕಟಕಂ ಬಗ್ಗೆ ನಾನು ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ. ಅನಂತ ಪದ್ಮನಾಭ ನಿಲಯ, ತಿರುವನಂತಪುರಂ ಸರೌಂಡಿಂಗ್ ನ ಕಟಕಂ ಅಂತ ಕರಿತಾ ಇದ್ರು. ಅಲ್ಲಿ ಏನಾಗುತ್ತೆ, ಪವಾಡಗಳು ಸಂಭವಿಸುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಯಾವ ರೀತಿ ಪವಾಡ ನಿಜವಾಗ್ಲೂ ನಾವು ನೋಡಿಲ್ಲ, ಕಾದ್ ನೋಡ್ಬೇಕೇನೋ ಅಂತ ಪವಾಡ ಏನ್ ನಡೆಯುತ್ತೆ ಅಂತ. ಈ ರೀತಿ ಆ ಜಾಗದಲ್ಲಿ ಪವಾಡಗಳು ಸಂಭವಿಸುತ್ತೆ. ಇನ್ನು ಅದನ್ನ ಬಿಟ್ರೆ ಕ್ಷತ್ರಿಯರು ಯಾರಿದ್ದಾರೆ ಆ ಜಾಗದಲ್ಲಿ ಅವರೆಲ್ಲ ನಿರ್ನಾಮ ಆಗ್ತಾರೆ ಅಂತಾನೂ ತಿಳಿಸ್ತಾರೆ ಇನ್ನೊಂದು ಪದದಲ್ಲಿ. ಇನ್ನೊಂದು ಕೊನೆಗೆ ಅವರು ತಿಳಿಸೋದು ಮೀನ ರಾಶಿಯ ಅಂತ್ಯದಲ್ಲಿ, ಅಂದ್ರೆ ಶನಿ ಮೀನ ರಾಶಿ ಬಿಟ್ಟು ಮುಂದಕ್ಕೆ ಹೋಗುವಾಗ, ಮೀನ ರಾಶಿ ಕ್ರಾಸ್ ಆಗ್ತಾ ಇದೆ ಅನ್ನೋ ಅಂತ್ಯದಲ್ಲಿ ವಿಶ್ವಾಸಘಾತುಕ ಅಂದ್ರೆ ಕೆಟ್ಟದನ್ನ ಬಯಸುವಂತ ಗಂಡಸರು ನಾಶ ಆಗ್ತಾ ಹೋಗ್ತಾರೆ, ಕಷ್ಟಗಳನ್ನ ಅನುಭವಿಸ್ತಾರೆ. ಮೀನ ರಾಶಿಯಿಂದ ಶನಿ ಮುಂದೆ ಟ್ರಾವೆಲ್ ಮಾಡೋವಾಗ, ಈಗಿನ್ನೇನು ಮೀನ ರಾಶಿಗೆ ಎಂಟ್ರಿ ಕೊಡೋ ಟೈಮು ಹತ್ತತ್ರ ಬಂದಿದೆ ಅಂತ ಹೇಳ್ತಾ ಇದಾರೆ. ಎಲ್ಲ ಹೆಚ್ಚು ಕಡಿಮೆ ಮಾರ್ಚ್ 29, 2025, ಇನ್ನೊಂದು 6 ತಿಂಗಳಿದೆಯೇನೋ ಆ ಟೈಮ್ಗೆ ಮೀನ ರಾಶಿಗೆ ಶನಿ ಎಂಟ್ರಿ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಮೀನ ರಾಶಿಯಿಂದ ಆಚೆ ಹೋಗೋದಕ್ಕೆ 2.5 ವರ್ಷ ಟೈಮ್ ಬೇಕಾಗುತ್ತೆ. ಆ ಟೈಮ್ ಅಂತ್ಯದಲ್ಲಿ ಈ ವಿಶ್ವಾಸಘಾತುಕ ನಂಬಿಕೆ ದ್ರೋಹ ಮಾಡುವಂತ ಗಂಡಸರೆಲ್ಲ ಕಷ್ಟ ಅನುಭವಿಸ್ಬೇಕಾಗುತ್ತೆ ಭೂಮಿ ಮೇಲೆ ಅಂತ ಕೂಡ ಬರೆದಿದ್ದಾರೆ. ಇನ್ನ ಕೋಮತಿ ಜಾತಿ, ಬೇರಿ ಕೋಮತಿ ಜಾತಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಜಾತಿಯವರು ಭೂಮಿ ಮೇಲೆ ಕಾಪಾಡಲ್ಪಡ್ತಾರೆ ಅಂತ ಕೇಳಿದ್ರೆ ಆ ಜಾತಿನಲ್ಲಿ ಸ್ವಲ್ಪ ನಿಯತ್ತು ಅನ್ನೋದು ಉಳ್ಕೊಳ್ಳುತ್ತೆ. ಅದರಿಂದ ಅವರನ್ನ ಕಾಪಾಡಲ್ಪಡುತ್ತೆ ಭೂಮಿ ಮೇಲೆ, ಯಾವುದೋ ಒಂದು ಶಕ್ತಿ ಅವರನ್ನ ಕಾಪಾಡುತ್ತೆ ಅಂತ ಕೂಡ ಹೇಳ್ತಾರೆ. ಅವರಲ್ಲಿ ಹಿರಿಯರು ಒಳ್ಳೆ ದಾರಿಗಳನ್ನ
ಸೃಷ್ಟಿ ಮಾಡೋ ಕೆಲಸ, ಆ ಜಾತಿ ಅವ್ರಿಗೆ ತೋರಿಸೋ ಕೆಲಸ ಮಾಡ್ತಾರೆ. ಅದರಿಂದ ಆ ಜಾತಿ ಭೂಮಿ ಮೇಲೆ ಉಳ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲೂ ಕೂಡ ಅಂತಾನೂ ತಿಳಿಸಿದ್ದಾರೆ. ಇನ್ನ ಭರತನ ಒಂದು ಶಾಪ ಇದೆ. ಆ ಶಾಪದ ಪ್ರಕಾರ ಶೂದ್ರರ ಸಂತೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ತಿಳಿಸಿದ್ದಾರೆ. ಆ ಭರತನ ಶಾಪ ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಇವ್ರು ಮೆನ್ಷನ್ ಮಾಡಿರುವಂತ ಶೂದ್ರರ ಸಂತೋಷ ಕಡಿಮೆ ಆಗುತ್ತೆ. ಆದರೆ ಯಾವತ್ತು ಹರಿಯ ಪ್ರಾರ್ಥನೆ ಮಾಡ್ತಾರೋ, ಭಗವಂತನ ಪ್ರಾರ್ಥನೆ ಮಾಡೋದಕ್ಕೆ ಅವರು ಶುರು ಮಾಡ್ತಾರೋ, ಆ ಟೈಮ್ಗೆ ಅವ್ರಿಗೆ ಸ್ವಲ್ಪ ನೆಮ್ಮದಿ ಅನ್ನೋದು ಜೀವನದಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ಅವ್ರ ಕಷ್ಟಗಳಲ್ಲೇ ಇದ್ದು ಮಾಮೂಲಿ ಜೀವನ ಕಳೆದುಕೊಂಡು ಹೋಗುವಂತ ಪರಿಸ್ಥಿತಿ ಅವ್ರಿಗೆ ಬರುತ್ತೆ ಅಂತ ಕೂಡ ಒಂದು ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಗುರುಲಿಂಗ ಜಂಗರು ಇವರು ಕುರುಡು ನಾಯಿಗಳ ರೀತಿ ಬೊಗಳ್ತಾರೆ. ಅಂದ್ರೆ ಏನೇನೋ ವಿಷಯಗಳನ್ನ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಸರಿ ಅಂದ್ರೆ ಅವ್ರು ಕಣ್ಣೇ ಕಾಣಿಸ್ತಾ ಇರಲ್ಲ ಏನು ಸರಿ ಯಾವುದು ತಪ್ಪು ಅಂತ. ಆದ್ರೂ ಕೂಡ ಅವರು ಹೇಳಿದ್ದೇ ವೇದ ವಾಕ್ಯ, ಅವ್ರು ಮಾಡ್ತಿರೋದೇ ಸರಿ, ಅವ್ರು ಹೋಗ್ತಿರೋ ದಾರಿನೇ ಸರಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ಕಡೆಗಾಲ ಅನ್ನೋದು ಬೇಗ ಬರುತ್ತೆ. ಅಂಥವ್ರನ್ನ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಂದಲ್ಲ ಒಂದು ದಿನ ಜನ ಎಲ್ಲ ಸೇರ್ಕೊಂಡು ಅಂಥವ್ರನ್ನ ನಾಶ ಮಾಡೋ ಕೆಲಸ ಕೂಡ ಮಾಡ್ತಾರೆ ಅಂತಾನು ತಿಳಿಸಿದ್ದಾರೆ. ಇನ್ನ ಜನ ಕೆಟ್ಟವರೆಲ್ಲ ಏನ್ ಮಾಡ್ತಾರೆ, ಒಳ್ಳೆ ಜನರನ್ನ ಕರ್ಕೊಂಡೋಗಿ ಆಲದ ಮರಕ್ಕೆ ಕಟ್ಟಾಕ್ತಾರೆ, ಆಲದ ಮರಕ್ಕೆ ನೇತಾಕುವಂತ ಕೆಲಸ ಮಾಡ್ತಾರೆ. ಅಂತ ಅವ್ರಿಗೆ ಕೆಟ್ಟದು ಅನ್ನೋದು ಕಾದೇ ಇರುತ್ತೆ. ಒಳ್ಳೆಯವ್ರನ್ನ ಇದು ಒಳ್ಳೇದಪ್ಪ ಇದನ್ನ ಕೇಳಪ್ಪ ಅಂತ ಹೇಳಿದವ್ರನ್ನ ಜನ ಇಷ್ಟಪಡೋದಿಲ್ಲ. ಅಂಥವ್ರನ್ನ ತಗೊಂಡೋಗಿ ಮರಕ್ಕೆ ಕಟ್ಟಾಕೋ ಕೆಲಸ ಜನ ಮಾಡ್ತಾರೆ. ಅಂಥವ್ರಿಗೆ ಕಷ್ಟ ಇದ್ದೇ ಇರುತ್ತೆ, ಅನುಭವಿಸ್ಲೇಬೇಕಾಗತ್ತೆ. ಆದ್ರೆ ಒಳ್ಳೆಯವರು ಕಟ್ಟಿಸ್ಕೊಂಡ್ರಲ್ಲ ಅವ್ರಿಗೆ ಒಳ್ಳೇದು ಅನ್ನೋದು ಕಾಯ್ತಾ ಇರುತ್ತೆ. ಒಳ್ಳೇದು ಮಾಡೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ಅವ್ರ ಜೊತೆ ಇರ್ತಾನೆ ಅಂತ ಕೂಡ ತಿಳಿಸ್ತಾರೆ. ಇನ್ನ ಒಳ್ಳೆ ದಾರಿ ಇದಪ್ಪ, ಈ ದಾರಿನಲ್ಲಿ ಹೋಗು ಅಂತ ಹೇಳಿದ್ರು ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ಈವನ್ ದೇವರು ಕೂಡ ಬಂದು ನೀನ್ ಮಾಡ್ತಾ ಇರೋ ತಪ್ಪು, ಈ ದಾರಿಗೆ ಹೋಗ್ಬೇಡ, ಈ ದಾರಿಗೆ ಹೋಗು ಅಂತ ಹೇಳಿದ್ರು ಜನ ಇಲ್ಲ ನಾನು ಇದೇ ದಾರಿನಲ್ಲಿ ಹೋಗ್ತೀನಿ, ನಾನು ಹೋಗ್ತಾ ಇರೋದೇ ಸರಿ, ನಾನು ಮಾಡ್ತಾ ಇರೋದೇ ಸರಿ, ನಾನು ಫಾಲೋ ಮಾಡ್ತಾ ಇರೋ ಗುರೂಜಿನೇ ಕರೆಕ್ಟ್ ಅಂತ ಆ ದಾರಿನಲ್ಲೇ ಹೋಗೋದಕ್ಕೆ ಹೋಗಿ ಆ ದಾರಿನಲ್ಲಿ ಇರೋಂಥ ಹಳ್ಳಗಳಲ್ಲಿ ಬೀಳ್ತಾರೆ ಅಂತಾನೂ ಹೇಳ್ತಾರೆ. ಹಳ್ಳಗಳಲ್ಲಿ ಬೀಳ್ತಾರೆ ಅಂದ್ರೆ ಇವರು ಮಾಡಿರುವಂಥದ್ದನ್ನೆಲ್ಲ ಕಳ್ಕೊಳ್ತಾರೆ, ಪ್ಲಸ್ ತಪ್ಪಾದ ದಾರಿನಲ್ಲಿ ಹೋಗಿ ನಾಶ ಆಗುವಂಥ ಪರಿಸ್ಥಿತಿ ಕೂಡ ಅವರಿಗೆ ಬರುತ್ತೆ ಅಂತ ಕೂಡ ಇವ್ರು ಮೆನ್ಷನ್ ಮಾಡಿ ಹೇಳ್ತಾರೆ. ಇನ್ನ ಯಾಗಟಿ ಬಸವಣ್ಣನ ಬಗ್ಗೆ ಕೇಳಿದೀವಿ, ಯಾಗಂಟಿ ಬಸವಣ್ಣ ಅಂತ. ಆ ಬೆಟ್ಟದಲ್ಲಿರುವಂಥ ಅಮೂಲ್ಯ ವಜ್ರಗಳನ್ನ ತೆಗಿತಾರೆ ಭಗವಂತ. ಯಾವುದೋ ಒಂದು ಕಂಚಿನ ಕುಳಿಯಲ್ಲಿ ಇಟ್ಟಿರ್ತಾರೆ. ಆ ಕುಳಿ ಅಂದ್ರೆ ಹಳ್ಳದಲ್ಲಿ, ನೀರಿನ ಹೊಂಡದಲ್ಲಿ ವಜ್ರಗಳು ಅನ್ನೋದು ಸಂರಕ್ಷಿಸಲ್ಪಡಲಾಗಿದೆ ಈಗ ಸದ್ಯಕ್ಕೆ. ಆ ಕುಳಿನಲ್ಲಿರುವಂಥ ವಜ್ರಗಳನ್ನ ಆಚೆ ತೆಗಿತಾರೆ. ಆ ವಜ್ರಗಳನ್ನ ನಿಜವಾದ ಬ್ರಾಹ್ಮಣರಿಗೆ, ನೀತಿವಂತರಿಗೆ ದಾನವಾಗಿ ಕೊಡಲಾಗುತ್ತೆ ಅಂತ ಕೂಡ ತಿಳಿಸ್ತಾರೆ. ನೋಡ್ಬೇಕು ಇದು ನಡೆದೋಗಿದೆಯೋ ಇಲ್ಲ ಮುಂದೆ ನಡೆಯುತ್ತೋ ಅಂತ. ಯಾಗಂಟಿ ಬಸವಣ್ಣನ ಗುಡಿನಲ್ಲಿ ಈ ರೀತಿ ಕುಳಿ ಏನಾದ್ರೂ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿರುವಂಥ ಪೂಜಾರಿಗಳಿಗೆ ಅವ್ರಿಗೆ ಗೊತ್ತಿರುತ್ತೆ. ಆ ಕುಳಿನಲ್ಲಿರುವಂಥ ಈ ವಜ್ರ ವೈಡೂರ್ಯಗಳ ಬಗ್ಗೆ ಗೊತ್ತಾದ್ರೆ ಇನ್ನ ಕಳ್ತನ ಮಾಡೋದಕ್ಕೆ ಜನ ಒಡೆದಾಡ್ಕೊಂಡು ನುಗ್ಬಿಡ್ತಾರೇನೋ ಅಂತ ಸನ್ನಿವೇಶನೂ ನಡೀಬಹುದೇನೋ. ಇನ್ನ ಮುತ್ತಲೂರು ಅನ್ನೋ ಒಂದು ಊರ ಹತ್ರ 3 ದೇವರುಗಳು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರೆ. ಆ ಸಮಯಕ್ಕೆ ಅಲ್ಲಿ 1 ಕೋಟಿ ದ್ರವ್ಯನ, ಚಿನ್ನದ ವರಹ ಇರ್ಬೋದು ಇಲ್ಲ ಬೇರೆ ಇರ್ಬೋದು, 1 ಕೋಟಿ ದ್ರವ್ಯನ ದಾನ ಮಾಡ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನ ಗುರುಂಕೊಂಡ ಅಂತ ಹೇಳಿದ್ದಾರೆ. ಇದು ಯಾವುದು ಗೊತ್ತಿಲ್ಲ, ಯಾವುದೋ ಒಂದು ಬೆಟ್ಟಗಳ ಬಗ್ಗೆ ತಿಳಿಸಿರ್ಬೋದು. ಆ ಜಾಗಕ್ಕೆ ಇಚ್ಛಾಶಕ್ತಿ ಯೋಗಿಗಳು ಬರ್ತಾರೆ. ಅವ್ರು ಅನ್ಕೊಂಡಿದ್ದನ್ನ ಮಾಡೋ ಅಂತ ಕೆಲಸ ಇರುವಂತ ಯೋಗಿಗಳು ಬರ್ತಾರೆ, ಯುವ ಯೋಗಿಗಳು. ಅವ್ರಿಗೆ ಎಷ್ಟೋ ಶಕ್ತಿಗಳು ಸಿದ್ಧಿ ಆಗಿರುತ್ತೆ, ಅಂತ ಯೋಗಿಗಳು ಅಲ್ಲಿಗೆ ಬರ್ತಾರೆ. ಇನ್ನ ಪ್ರಕಾಶಮಾನವಾದ ಜನರು ಯಾರು ಅವ್ರನ್ನ ನೋಡಿದ ತಕ್ಷಣ ಇವರಲ್ಲಿ ಏನೋ ಶಕ್ತಿ ಇದೆ, ಏನೋ ಒಂದು ಗುಣ ಇದೆ ಅಂತ ಅನ್ಕೊಳ್ತೀವಲ್ಲ, ಅಂಥವರೆಲ್ಲರೂ ಕೂಡ ಕಂದರಪ ಕೊಂಡ ಈ ಗುಹೆಗೆ ಬಂದು ಆಶ್ರಯ ಪಡಿತಾರೆ. ಪ್ರವಾಹಗಳು ಬೇರೆ ಬೇರೆ ಇದರಿಂದ ಅನಾಹುತಗಳು ನಡೀತಾ ಇರುವಾಗ ಇವರೆಲ್ಲ ಬಂದು ಕಂದರಪ ಕೊಂಡದ ಗುಹೆಗಳಲ್ಲಿ ಆಶ್ರಯ ಪಡಿತಾರೆ ಅಂತ ಕೂಡ ಹೇಳಿದ್ದಾರೆ. ಇನ್ನ ಎಷ್ಟೋ ವಿಷಯಗಳು 1 ಗಂಟೆನಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ನಡೆದೋಗುತ್ತೆ. ನಾವು ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಷ್ಟೋ ಘಟನೆಗಳು ನಮ್ಮ ಕಣ್ಣು ಮುಂದೆ ನಡೆದೋಗಿರುತ್ತೆ. ಅಂತ ಸಮಯದಲ್ಲಿ ಒಳ್ಳೆಯವ್ರನ್ನ ಕಾಪಾಡೋದಕ್ಕೆ, ನಂಬಿಕೆ ಇರುವಂತ ವ್ಯಕ್ತಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಭಗವಂತ ಬರ್ತಾನೆ, ಜನರನ್ನ ಕಾಪಾಡ್ಕೊಳ್ತಾನೆ ಅಂತ ಕೂಡ ಇದು 100% ಶೂರ್ ಅಂತ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ. ಖಚಿತವಾಗಿ ನಡೆಯುವಂತ ವಿಷಯಗಳು ಅಂತ. ಇನ್ನ ವೇದಾದ್ರಿಯನ್ನ ನೋಡೋದಕ್ಕೆ ವೀರ ವಸಂತರಾಯ ಆ ಜಾಗಕ್ಕೆ ಬರ್ತಾನೆ. ಕೋವೇಲು ಕುಂಟ ಅಂತ ಮೆನ್ಷನ್ ಮಾಡ್ತಾರೆ. ಕೋವೇಲು ಕುಂಟಕ್ಕೆ ವೀರ ವಸಂತರಾಯ ಬರ್ತಾನೆ. ಅಲ್ಲಿ ಆದಿಕೇಶವ ತಾಯ್ತಾನ ಎಲ್ಲರೂ ಮಣಿಕಟ್ಟಿಗೆ ಕಟ್ಕೊಳ್ತಾರೆ. ಜನ ಅಲ್ಲಿ ಒಳ್ಳೆ ದಾರಿನಲ್ಲಿ ಹೋಗ್ಬೇಕು ಅಂತ ಇರೋರು ಅವರ ಮಣಿಕಟ್ಟಿಗೆ ಆದಿಕೇಶವನ ತಾಯ್ತಾನ ಕಟ್ಕೊಳ್ತಾರೆ. ಇನ್ನ ನೆಲ್ಲೂರು ಪ್ರದೇಶ ನಾಶ ಆಗುತ್ತೆ. ಇನ್ನ ಕಲ್ಲೂರಿ ನದಿಯಲ್ಲಿ ಪ್ರವಾಹ ಅನ್ನೋದು ಜಾಸ್ತಿ ಆಗುತ್ತೆ.
ಅಲ್ಲಿ ಜನಸಂಖ್ಯೆ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಲ್ಲಾ ಸಾಹೇಬರು ನೀರಲ್ಲಿ ಮುಳುಗಿ ಸಾಯ್ತಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಥರ ಎಷ್ಟೋ ಪದಗಳ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ಎಷ್ಟು ವಿಷಯಗಳನ್ನ ಇದರಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ಒಂದೊಂದು ಪ್ಲೇಸ್ಗಳು, ಆಂಧ್ರದಲ್ಲಿ ಜಾಸ್ತಿ ಪ್ಲೇಸ್ಗಳ ಬಗ್ಗೆ ತಿಳಿಸಿದ್ದಾರೆ ನಮಗೆ ಗೊತ್ತಿರೋ ಹಿಂಗೆ. ಇಂಕೆ ಅಂದರೆ ಒಬ್ಬೊಬ್ರು ಜ್ಞಾನಿಗಳು ಒಂದೊಂದು ಪ್ಲೇಸ್ಗಳಲ್ಲಿ ಇದ್ರು ಅನ್ನೋದು ನಮಗೆ ಗೊತ್ತಿರೋದು. ಈಗ ಕರ್ನಾಟಕದಲ್ಲಿ ಶರಣರಿದ್ರು, ಆಂಧ್ರದಲ್ಲಿ ಇವರಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಇನ್ನು ಅಚ್ಯುತಾನಂದ ದಾಸ್ ಅವರು ಒಡಿಶಾ ಕಡೆ ಇದ್ರು. ಈ ಥರ ಒಂದೊಂದು ಜಾಗದ ಬಗ್ಗೆ ಅವರು ತಿಳಿಸ್ಕೊಂಡು ಹೋಗಿದ್ದಾರೆ. ಅದನ್ನು ಬಿಟ್ಟು ಓವರ್ ಆಲ್ ಆಗಿ ಕೆಲವಷ್ಟು ವಿಷಯಗಳನ್ನ ತಿಳಿಸ್ಕೊಂಡು ಹೋಗಿದ್ದಾರೆ. ಇನ್ನು ಇದೇ ರೀತಿ ವಿಷಯಗಳು ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಗೋವಿಂದ ವಾಕ್ಯಾಲುಲಿ, ಆ ವಿಷಯಗಳನ್ನ ಕೂಡ ನಾನು ಮತ್ತೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬಾಯ್.